ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಸರ್, ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ? ಅದರಲ್ಲೂ ಈ ಸುಮಂಗಲಿ ಪೂಜೆ ನನ್ನ ಮನಸ್ಸಲ್ಲಿ ನೀವೇ ನನ್ನ ಪತಿರಾಯರು ಅನ್ನೋ ಪ್ರೀತಿ ಬಾಂಧವ್ಯ ಚಿನ್ನ ಜಾಸ್ತಿ ಆಗ್ತಿದೆ ಸರ್. ಈ ಬಾಂಧವ್ಯ ಯಾವಾಗಲೂ ಗಟ್ಟಿಯಾಗಿರ್ಬೇಕು ಅಂದರೆ ನೀವು ಈ ತಾಳಿಗೆ ಈ ಅರ್ಶಿನ ಕುಂಕುಮ ಹಚ್ಚಬೇಕು. ಇದೇನು ಹೆಂಡ್ತಿ ಹೀಗೆ ಕೇಳ್ತಾ ಇದ್ದೀರಾ? ಪ್ರೀತಿ, ಕರ್ತವ್ಯ, ಜವಾಬ್ದಾರಿ ಅನ್ನೋ 3 ಗಂಟೆನ ಹಾಕಿ ಈ ತಾಳಿನ ನಿಮ್ಮ ಕುದಿಗೆಗೆ ನಾನು ಕಟ್ಟಿದ್ದೀನಿ. ಹಾಗಿದ್ಮೇಲೆ ತಾಳಿಗೆ ನಾನು ಅರ್ಶಿನ ಕುಂಕುಮ ಹಚ್ಚೋದಿಲ್ವಾ? ನಿಮ್ಮ ವಿಷ್ಣ ಈಡೇರಿಸೋಕೆ ಅಂತಲೇ ಈ ಅಗಸ್ತ್ಯ ಇರೋದು. ಕೊಡಿ. ಸರ್, ನಿಮಗೆ ನೆನಪಿದ್ಯಾ, ನೀವು ನನಗೆ ತಾಳಿ ಕಟ್ಟುವಾಗ ನನಗಾಗಲಿ ನಿಮಗಾಗಲಿ ಒಬ್ರಿಗೊಬ್ರು ಮೇಲೆ ಪ್ರೀತಿನೇ ಇರಲಿಲ್ಲ. ಆದರೆ ಈಗ ಒಬ್ರಿಗೊಬ್ರು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇವೆ. ಒಂಥರ ಅಗ್ನಿ ಸಾಕ್ಷಿ ಬಂದ ಅಂತ ಹೇಳ್ತಾರಲ್ಲ, ಇದೇ ಇರಬೇಕು. ಈ ತಾಳಿನೇ ನಮ್ಮಿಬ್ರನ್ನು ಒಂದು ಮಾಡಿದೆ ಸರ್. ಅದಕ್ಕೋಸ್ಕರ ಈ ರೀತಿ ಈ ತಾಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೆ. ಹೌದು ಹೆಂಡ್ತಿ, ಇವತ್ತು ಕೂಡ ನಾವಿಬ್ಬರು ಅಗ್ನಿ ಸಾಕ್ಷಿಯಾಗಿ ಇಲ್ಲಿ ನಿಂತಿದ್ದೀವಿ. ಹೊರಗಡೆ ನೋಡಿ, ಮಂಗಳವಾದ್ಯ ಕೇಳಿಸ್ತಾ ಇದೆ. ಈ ದಿನ ಹೀಗೆ ಇದ್ಬಿಡ್ಲಿ ಅಂತ ಅನಿಸ್ತಾ ಇದೆ ನನಗೆ. ನಾನು ನಿಮ್ ಎಲ್ಲಾ ಮೋಸದಾಟಕ್ಕೂ ಬ್ರೇಕ್ ಹಾಕಿನೆ. ಮತ್ತೆ ಈ ಮನೆಯಲ್ಲಿ ಕಾಲಿಡಲ್ಲ. ಬದ್ಕಿನ್ ಯುದ್ಧದಲ್ಲಿ ಧರ್ಮ ಸೋತಿರೋ ಇತಿಹಾಸನೇ ಇಲ್ಲ. ಮಾವಯ್ಯ, ನೀವೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಯಾವಾಗಲೂ ಜೋಗಿಯವರು ನಿಮ್ಮ ಜೊತೆನೇ ಇರ್ತಾರೆ. ಅವ್ರಿಗೆ ಜಗತ್ತಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ನಿಮ್ಮ ಮೇಲೇನೆ ಪ್ರೀತಿ ಜಾಸ್ತಿ. ಜ್ಯೋತಿಷಿಗಳು ಹೇಳಿದ್ದು ಜೊತೆಲಿರಬಾರ್ದು ಅಂತ, ಮನೆಗೆ ಡ್ರಾಪ್ ಮಾಡಬಾರ್ದು ಅಂತ ಅಲ್ವಲ್ಲ. ಬನ್ನಿ, ನನ್ನ ಡ್ರಾಪ್ ಮಾಡಿ ಬರೋರಂತೆ. ಎಂಥ ಮಾತು ಹೇಳಿದ್ರಿ ಅಮ್ಮಿಯವರೇ. ಆಯ್ತು, ಬನ್ನಿ, ಡ್ರಾಪ್ ಮಾಡ್ತೀನಿ. ಮಾವಯ್ಯ, ಇನ್ನು ಸ್ವಲ್ಪ ದಿನ ಅಷ್ಟೇ, ನಾನು ಬೇಗ ಬಂದ್ಬಿಡ್ತೀನಿ. ಅಲ್ಲಿ ತನಕ ನನ್ನ ಮಾತುಗಳನ್ನ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ಕಾರ್ ಹತ್ರ ಇರ್ತೀನಿ, ಬನ್ನಿ.
ಹೇಗಿತ್ತು ಮಾವಯ್ಯ ನನ್ನ ನಾಟಕ? ಚೆನ್ನಾಗಿತ್ತಾ? ಅವತ್ತು ನೀವು ಮಾಡ್ದಾಗೆ ಮಾಡಿದೆ ಅಲ್ವಾ? ಅಳ್ಬೇಡ ಗೌರವ, ನನ್ನ ಮಗ ಸಂಕ್ರ ನಾನು ಏಟು ಹೇಳಿದ್ರು ನನ್ನ ಮಾತು ಕೇಳ್ತಾನೆ ಇಲ್ಲ ಕಣವ. ನೀನೇ ಹೇಳು. ಅವಿದ್ಯಾವಂತರಾಗಿರೋ ನಿಮಗೆ ಇಷ್ಟಿರ್ಬೇಕಾದ್ರೆ ವಿದ್ಯಾವಂತೆ ಆಗಿರೋ ನನಗೆ ಇನ್ನೆಷ್ಟಿರ್ಬೇಡ. ನಾನು ಹೇಳಿ ಕೇಳಿ ಮೇಷ್ಟ್ರು ಮಗಳು, ನನಗೆ ಪಾಠ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಕಲಿಸ್ತೀನಿ, ಒಳ್ಳೆ ಪಾಠನೇ ಕಲಿಸ್ತೀನಿ. ಶ್ರೀಕೃಷ್ಣ ಯಾವತ್ತೂ ನ್ಯಾಯ ದಾರಿಲಿ ನಡೆದೋನು, ಅನ್ಯಾಯ ಆಗೋದಕ್ಕೆ ಅವ್ನು ಬಿಡುದಿಲ್ಲ. ನಮಗುವೆ ಯಾವುದೇ ಅನ್ಯಾಯ ಆಗದಂಗೆ ತಡೆಯೋದಕ್ಕೆ ಕಾಪಾಡೋದಕ್ಕೆ ಯಾರೋ ಒಬ್ರು ಬಂದೇ ಬರ್ತಾರೆ. ಬೇಟೆಗೆ ಬಂದಿರೋದು ನಿಜಾನ? ನಾಳೆ ಇನ್ನೂ ಸ್ವಲ್ಪ ಬೇಗ ಬರ್ಬೇಕಿತ್ತು. ಆಗ ಇವ್ರುಗಳನ್ನ ಹುಡ್ಕೊಂಡು ಅಲ್ಲಿಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಯ್ಯೋ ಶಿವಪ್ಪ, ಇವ್ರನ್ನ ನಾನೀಗ ಎಲ್ಲಿ ಅಂತ ಹುಡುಕ್ಲಪ್ಪ? ಆ ಮಹೇಶ್ವರನ್ನ ಹುಡ್ಕೊಂಡು ಕಾಡಿಗೆ ಬಂದಿದ್ದಾಳೆ ಅಂದ್ರೆ ಇದ್ಯಾಕೋ ನನ್ನ ಕೈ ಮೀರ್ತಾ ಇದೆ. ಇದು ಉಳಿದಿರೋದು ಒಂದೇ ಪರಿಹಾರ, ಆ ಮಹೇಶ್ವರನ್ನ ಮುಗಿಸೋದು. ಅವನೇ ಈ ಭೂಮಿ ಮೇಲಿಲ್ಲ ಅಂದ್ರೆ ಅವಳಿಂದ ಯಾರಿಂತಾನೆ ಹುಡುಕ್ತಾಳೆ. ಕೈ ಹಿಡಿಯೋಕ್ಕೆ ಉಳಿದಿರೋದು ನಾನು ಒಬ್ಬನೇ ಅಂತ ಅರ್ಥ ಮಾಡ್ಕೊಂಡು ತಲೆ ಬಗ್ಸಿ ನನ್ನ ಹತ್ರ ತಾಳಿ ಕಟ್ಟಿಸ್ಕೋತಾಳೆ. ಒಂದ್ಸಲ ಜೋರಾಗಿ ಕರೆದ್ ನೋಡ್ಲಾ? ಬೇಡ ಬೇಡ, ಊರಿನ ಗಂಡಸ್ರೆಲ್ಲ ಇದೇ ಕಾಡಲ್ಲಿದ್ದಾರೆ. ಆಮೇಲೆ ನಾನು ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾದ್ರೆ ನೂರಾರು ಪ್ರಶ್ನೆ ಕೇಳ್ತಾರೆ. ಅದೆಲ್ಲ ಏನೂ ಬೇಡ, ಇಲ್ಲೇ ಎಲ್ಲೋ ಇರ್ತಾರೆ, ಹುಡ್ಕುದ್ರಾಯ್ತು. ಮಂಜುಂಡ, ಇಲ್ಲಾಕೆ ನಿಂತ್ಬಿಟ್ಟೆ? ನಡಿಯ ಹೋಗೋಣ. ನೀವು ನಡೀರಿ, ನಾನು ಬರ್ತೀನಿ. ಬಂದ್ರ ನಾವು ಬರುತ್ತೇವೆ ಎಂದೇನು ಹೇಳಿಬಿಟ್ಟಿದ್ದೇವೆ. ಆದರೆ ಈಗ ಬೇಟೆಯಾಡಬೇಕಲ್ಲ. ನಮ್ಮ ಮುಂದೆ ಯಾವುದಾದರೂ ಪ್ರಾಣಿ ಬಂದರೆ ಏನು ಮಾಡೋಣ? ಅಯ್ಯೋ ಗಣೇಶ, ಬಂದಾಗ ನೋಡಿಕೊಂಡರಾಯ್ತು. ಇಲ್ಲಿ ಯಾವ ಪ್ರಾಣಿ ಬರಲು ಸಾಧ್ಯವಿಲ್ಲ ಬಿಡು. ಬಂದರೆ ಯಾರಾದರೂ ಮನುಷ್ಯರೇ ಬರಬೇಕು. ಅಥವಾ ದೇವತೆಗಳೇ? ನಾರಾಯಣ ನಾರಾಯಣ. ಅರೆ ಮಹರ್ಷಿಗಳೇ,
ಏನೇ ಇದು ಈ ರೂಮ್ ಆದ್ರೂ ನನಗಿದ್ಯಾ ಅಥವಾ ಇಲ್ವಾ? ಓ ದೇವ್ರೆ, ಯಾವಾಗ ನೋಡಿದ್ರು ರೂಮ್ ವಿಷಯಕ್ಕೇನೆ ಗಲಾಟೆಗಳು. ಇದೇ ಬುದ್ಧಿನೇ ಅವನಿಗೂ ಬಂದಿರೋದು. ಹೋಗಿ ನೀವೇ ಎದ್ಕೊಳ್ಳಿ, ಯಾವನಿಗೆ ಬೇಕು. ಏನೇ ನಿಂತ್ಕೊಂಡು ನೋಡ್ತಾ ಇದೆಯಾ? ಎತ್ತಿಟ್ಟು ಬಾರೆ ಬೇಗ. ನಿಧಾನಕ್ಕೆ ತಿಳ್ತಾಳೆ. ಆಯ್ತಾ? ಬನ್ನಿ, ನಿಮ್ಗೆ ಹಾಲು ಬಿಸಿ ಮಾಡಿಕೊಡ್ತೀವಿ. ರೋಹಿಣಿ, ಹೋಗ್ಲಿ ಪಾಪ ಅಂತ ನೆನ್ನೆ ರೂಮ್ ಬಿಟ್ಕೊಟ್ಟಿದ್ದೆ. ಆದ್ರೆ ಇವತ್ತು ನಾನು ರೂಮಲ್ಲಿ ಮಲ್ಕೊಳ್ಬೇಕು. ಅವ್ನ ನಮ್ಮ ರೂಮಿಗೆ ಹೋಗ್ಬೇಡ ಅಂತ ಹೇಳು. ಯಾಕೆ ರೋಮ್ ಅಂತ ಇರಿಟೇಟ್ ಮಾಡ್ತಿದ್ದೀರಾ ಮನೋಜ್? ಒಂದಿನ ಹೊರಗಡೆ ಮಲ್ಕೊಂಡ್ರೆ ಆಗಲ್ವಾ ನಿಮ್ಗೆ? ಇಲ್ಲ ರೋಹಿಣಿ, ಬೇರೆ ಯಾರಿಗೋ ಯಾಕೆ ನಮ್ಮ ರೂಮ್ ಬಿಟ್ಕೊಡ್ಬೇಕು? ಒಂದಿನ ಹೊರಗಡೆ ಮಲ್ಕೊಂಡ್ರೆ ಏನ್ರಿ ಆಗತ್ತೆ ನಿಮ್ಗೆ? ಸ್ವಲ್ಪ ಸುಮ್ಮನಿರಿ. ಇಲ್ಲ ಮನೋಜ್, ಓಕೆ ಓಕೆ ಓಕೆ, ಕೋಪ ಮಾಡ್ಕೋಬೇಡ. ಇವಳು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದಾಳೆ? ಪರಿಚಯನೇ ಇಲ್ಲದೆ ಇರೋರಿಗೋಸ್ಕರ ನನ್ನೇ ಬೈತಿದ್ದಾಳೆ. ಕಳ್ಳ ಕಳ್ಳನು ತೆಗೆದಂಗೆ ಬಾರಿಸ್ಬಿಡ್ತೀನಿ. ಯಾರೇ ಕಳ್ಳ? ನೀವೇ ಕಳ್ಳ. ತಿಳಿದಿತ್ತು. ಏಯ್, ಏನೇ ಕದ್ದಿರೋದು ನಾನು? ನನ್ನ ಹೃದಯನ. ಓಹೋ, ಚೋರ ಚಿತ್ತ ಚೋರ ಬಿರುದುಗಳು ಅಂದಂಗೆ. ಓಮ, ಅವತ್ತು ಕಸ್ತೂರಿ ಆಂಟಿ ಮನೆಗೆ ಬಂದಾಗ ತಂದು ಕುಂಬೂರ್ಸೋದ್ರಲ್ಲ, ಮೊಂಕ್ರಿ ಮಾವಿನಕಾಯಿಗಳನ್ನ, ಅದೆಲ್ಲ ಇದೆಯಾ ಇನ್ನ? ಇದೆ, ಸ್ವಲ್ಪ ಕೆಟ್ಟೋಗಿದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ. ಹಂಗಂದ್ರೆ ಒಂದು ಕೆಲಸ ಮಾಡು, ಚೆನ್ನಾಗಿರೋದನ್ನೆಲ್ಲ ಎತ್ತಿಟ್ಕೊ, ಬೇಕಾಗತ್ತೆ. ಓಹೋ, ಸಾಹೇಬ್ರು ಗಮನ ಬೇರೆ ಕಡೆನೇ ಹೋಗ್ತಿದೆ. ಅಯ್ಯೋ ಛೀ, ಏನ್ರಿ ಇದು? ಚುಮ್ಮ. ಎಲ್ಲಿ? ನೀನು ಒಂದು ಕೊಡು ನನಗೆ. ನಾನಾ? ಇನ್ಯಾರ ಹತ್ರ ಕೇಳಿ ನಾನು? ಬೇರೆ ಯಾರ ಹತ್ರ ನಾನು ಕೇಳಿದ್ರೆ ಜುಟ್ಟಿಟ್ಕೊಂಡು ಉಯ್ಯಾಲೆಗಳು ಆಡ್ಬಿಡಲ್ವಾ? ಓ, ಉಯ್ಯಾಲೆಗಳಾಡೋ ಪ್ರೋಗ್ರಾಮು. ಸರಿ, ಹಂಗಂದ್ರೆ ಜುಟ್ಟಿಗೆ ಆದಷ್ಟು ಬೇಗ ಕತ್ರಿ ತೋರಿಸ್ಬೇಕು. ಅಂದ್ರೆ ಬೇರೆ ಯಾರ ಹತ್ರನೂ ತಗೋತೀರಿ ಅಂತನಾ? ಏನ ನೀನು? ಬೇರೆ ಯಾರ ಹತ್ರ ತಗೊಳಂಗಿದ್ರೆ ನಿನ್ನ ಯಾಕೆ ಮದುವೆ ಆಗ್ತದೆ? ಡಂಕಡಕಾಸ್ ಕೊಡೆ ನನ್ನ ಪ್ಲೀಸ್, ಒಂದೇ ಒಂದು ಕೊಡೆ ಪ್ಲೀಸ್ ತಾಯಿ. ಇನ್ನು ಜಾಸ್ತಿ ಕೇಳ್ಕೊಳ್ಳಿ, ಸ್ಪೆಷಲ್ ಆಗಿ ಕೊಡ್ತೀನಿ. ಹಾ ಹಂಗೋ ಮ್ಯಾಟ್ರು. ನೀನೇನ್ ಮಾಡಿ ಮೇರಿ ಪ್ಯಾರಿ ಹೂವಮ್ಮ, ನೀನೇ ಬೆಳಗಿರೋ ಚೊಂಬನ್ನ ಈಗ ತಾನೇ ಬೆಳೆದಿರೋ ಹೂವು ಅಂತ ಅನ್ಕೋ. ಐ ಲವ್ ಯು, ಗಿವ್ ಮಿ ಒಂದು ಚುಮ್ಮ. ನೀವು ಹೆಂಡತಿ ಕೈಗೆ ಚಮ್ ಕೊಡ್ತಿದ್ದೀರಾ? ಲೇ, ಸ್ಪೆಷಲ್ ಆಗಿ ಏನೋ ಮಾಡ್ಬೇಕು ಅಂದಿಲ್ಲ ನನ್ನ ಚಂಡುವ. ತೊಗೊಳೋದಕ್ಕೆ ಏನ್ ನಿನಕ? ಇದು ಸಾಲಲ್ವೋ? ನೀವ್ ಯಾಕೆ ಕೋಪದಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ತಾನೆ ಅವ್ರಿದ್ ಮನ್ಸಲ್ಲೇ ಬೇರೆಯವ್ರನ್ನ ಬಿಟ್ಕೊಳ್ಳಿಲ್ಲ. ಇನ್ನು ಅವ್ರ ವಸ್ತುನ ಬೇರೆಯವ್ರು ಹಾಕೊಂಡ್ರೆ ತಡ್ಕೋತೀರಾ? ನೀವು ತುಂಬ ದೊಡ್ಡ ಲವರ್ ಸಾಹೇಬ್ರೆ. ಪಾಪ ಹುಡುಗಿ ಅದೃಷ್ಟ ಮಾಡಿಲ್ಲ. ಅವಳ ಜೊತೆ ಇರೋ ಅದೃಷ್ಟ ನನಗಿಲ್ಲ. ಸದಾ ಅವ್ರ ನೆನಪಲ್ಲೇ ಇರೋ ನೀವು ಅವ್ರ ಜೊತೆಲಿಲ್ಲ ಅಂತ ಹೇಳ್ತೀರಾ.
ಪ್ರೀತಿಸಿ ಮದುವೆ ಆಗಿರೋರು ಅದು ಎಷ್ಟೋ ಜನ 1-2 ತಿಂಗಳಲ್ಲೇ ದೂರ ಆಗ್ಬಿಡ್ತಾರೆ. ಆದರೆ ನೀವು ದೂರ ಆಗಿರೋರನ್ನ ಮರ್ತಿಲ್ಲ ಸಾಹೇಬ್ರೆ, ನೀವು ತುಂಬ ಗ್ರೇಟ್. ಅಯ್ಯೋ ಇದಕ್ಕೇನಾಯ್ತು? ಇರಲಿ, ಅದನ್ನೇನು ತೆಗಿಯಕ್ಕೆ ಹೋಗ್ಬೇಡ. ನೀವ್ ಹೇಳ್ತಾ ಇದ್ದೀರಾ ಇದನ್ನ? ಬಲವಂತವಾಗಿ ತೆಗಿಯೋ ಅವಶ್ಯಕತೆ ಇಲ್ಲ. ಜೊತೆಗೆ ನಾಳೆ ನಿನ್ನ ಕೈ ಖಾಲಿ ಇದ್ರೆ ಎಲ್ಲರೂ ಕೇಳ್ತಾರೆ. ಸೊ ಅದು ನಿನ್ನ ಜೊತೆನೇ ಇರಲಿ. ಹಾಗಿದ್ರೆ ಫೋಟೋ? ಬೇರೆ ದಾರಿ ಇಲ್ವಲ್ಲ. ಆಯ್ತಲ್ಲ, ನಮ್ಮ ನಾಟಕದ ಸಂಕೇತ ಗೋಡೆ ಮೇಲೆ ನೇತಾಡ್ತದ. ಇರಲಿ, ಇರೋಷ್ಟು ದಿನ. ಆಮೇಲೆ ಒಂದು ಮಾತು, ನಮ್ಮ ಕಾಂಟ್ರಾಕ್ಟ್ ಯಾವತ್ತೇ ಮುಗಿದ್ರೂ ಈ ಉಂಗ್ರನ ನನಗೆ ವಾಪಸ್ ಕೊಡಬೇಕು. ಬರ್ತಿಲ್ಲ ಸಾಹೇಬ್ರೆ, ಡುಮ್ಗಾಗೋಗಿದ್ದೀನಿ ಅಂತೆಲ್ಲ ಗಾನ ಭಜನ ಎಲ್ಲ ಹಾಡಂಗಿಲ್ಲ. ಇನ್ನೊಬ್ರು ವಸ್ತು ಮೇಲೆ ಕನ್ಸಲ್ಲೂ ಆಸೆ ಪಟ್ಟೋಳಲ್ಲ ನಾನು. ನಮ್ಮ ಕಾಂಟ್ರಾಕ್ಟ್ ಮುಗಿತಿದ್ದ ಹಾಗೆ ಈ ನಿಮ್ಮ ಸಾಹಿತ್ಯನ ನಿಮ್ಗೆ ಒಪ್ಪಿಸ್ತೀನಿ. ಐ ಮೀನ್ ಈ ಉಂಗ್ರನ. ಸರಿ ಸರಿ, ನಕ್ಕಿದ್ ಸಾಕು, ಬಾ ರೊಟ್ಟಿ ತಟ್ಟು. ಏನು ರೊಟ್ಟಿ ತಟ್ಬೇಕಾ? ನಾನಾ? ಹಾ ನೀನೇ. ಅಯ್ಯೋ ಅದೆಲ್ಲ ನಂಗೆ ಬರಲ್ಲಪ್ಪ. ಬರ್ಲಿಲ್ಲ ಅಂದ್ರೆ ಕಲ್ತ್ರೆ ಆಯ್ತು, ಅದಕ್ಕೇನಂತೆ. ಅಲ್ಲ, ಇಷ್ಟೊತ್ತು ನೀನೇ ಮಾಡ್ತಿದ್ದೆ ತಾನೆ, ಇವಾಗ ನಾನು ಯಾಕೆ? ನಾನ್ ಮಾಡೋದೇನ್ ದೊಡ್ಡ ವಿಷಯ ಅಲ್ಲ, ಹಾಗಂತ ದಿನ ನಿಂಗೆ ಅಡ್ಗೆ ಮಾಡ್ತಾ ಕೂರಕ್ ನನ್ಗೆಲ್ಲಿಂದ ಆಗುತ್ತೆ? ನೀನ್ ಕಲ್ತ್ಕೊಂಡೆ ನಿನ್ಗೆ ಅಭ್ಯಾಸ ಆಗುತ್ತೆ. ಆಮೇಲೆ ನಾನು ಇಲ್ಲ ಅಂದ್ರೂ ನಿನ್ಗೇನು ಸಮಸ್ಯೆ ಆಗಲ್ಲ. ಹಾ, ನೀನ್ ಹೇಳಿದ್ದೇನೋ ಹೌದು, ಆದ್ರೆ ನಾನೀಗ ಈ ಕೆಲಸ ಮಾಡ್ತಾ ಇದ್ದೀನಲ್ಲ. ಏನು ಬೇಕಾಗಿಲ್ಲ, ಅದನ್ನ ಆಮೇಲೆ ಬೇಕಾದ್ರೂ ಮಾಡ್ಬೋದು. ನೀನ್ ಬಾ. ಅಲ್ಲ ಎಲ್ಲಮ್ಮ, ಅದು ಏನಾಯ್ತು ಭೈರವ? ನೀನೇ ತಾನೇ ಹೇಳಿದ್ದು ನೀನೇನು ಕೆಲಸ ಮಾಡ್ಬೇಡ ಎಲ್ಲಮ್ಮ, ಎಲ್ಲ ನಾನೇ ಮಾಡ್ತೀನಿ ಅಂತ. ಅಂದ್ರೆ ನೀ ನಾನು ಹೇಳಿದ ಕೆಲಸ ಮಾಡಲ್ಲ, ಬರೀ ಬಾಯಿ ಮಾತು ಅಂತಾಯ್ತು. ಅಯ್ಯೋ ಎಲ್ಲಮ್ಮ, ಇಲ್ಲ ಎಲ್ಲಮ್ಮ, ನಾನು ಬೇರೆ ಗಂಡಸರ ಥರ ಅಲ್ಲ. ನಾನು ಏನು ಹೇಳಿದ್ದೀನೋ ಹಾಗೆ ನಡ್ಕೊಳ್ಳೋದು. ಆದರೆ ನನಗೆ ಈ ಅಡುಗೆ ಗಿಡ್ಗೆ ಎಲ್ಲ ಬರಲ್ಲ ಅಷ್ಟೇ. ಹುಟ್ಟಲೇ ಎಲ್ಲ ಕೆಲಸನೂ ಬರಲ್ಲ. ಸರಿ, ನಿನಗೆ ಬರಲ್ಲ ಅಂದರೆ ನಾನೇ ನಿನಗೆ ಹೇಳ್ಕೊಡ್ತೀನಿ. ಏನು, ನೀನು ಹೇಳ್ಕೊಡ್ತೀಯಾ? ಹಾಂ, ನಾನೇ. ಬೇಗ ಬೇಗ ಹೇಳ್ಕೊಡು ಎಲ್ಲಮ್ಮ. ನೀನು ಹೇಳ್ಕೊಡೋದಾದ್ರೆ ಅದೆಂಥ ಕೆಲಸ ಆದರೂ ನಾನು ಮಾಡ್ತೀನಿ. ಸಾಕು ಸಾಕು, ಬಾ ಮೊದಲು ಉಂಡೆ ಕಟ್ಟು, ಬಾ.
ಕೇಳಿ ಬುದ್ಧಿ. ಆ ಮಗು ಹುಟ್ಟೋ ತನಕ ನಮ್ಮೂರು ಇದ್ದ ರೀತಿನೇ ಬೇರೆ, ಹುಟ್ಟಿದ ಮೇಲೆ ಇರೋ ರೀತಿನೇ ಬೇರೆ. ಅದು ನಿಮ್ಮ ಅನಿಸಿಕೆ ಅಷ್ಟೇ. ಆ ಕುಟುಂಬ ಕೊಟ್ಟಿದ್ದ ನೀರನ್ನು ಸಹ ಕುಡಿಯೋದಿಲ್ಲ ಅಂತಂದರೆ ಮನುಷ್ಯರಿಗೆ ಏನು ಬೆಲೆ ಕೊಟ್ಟಾಗಾಯ್ತು? ಒಂದು ಸಾರಿ ಆ ಹುಡುಗಿ ಕೈಯಿಂದ ತಿನ್ನಕ್ಕೆ ತಗೊಂಡು ಹುಡುಗನಿಗೆ ವಾಂತಿ ಶುರುವಾಗೋಯ್ತು. ಚಾಮರ ಆಗಲಿ ಬುದ್ಧಿ. ಪುಟ್ಟಮ್ಮ ಬಾಯ್ಲಿ. ಇರ್ಬೋದು ಸ್ವಾಮಿಗಳೇ. ಪುಟ್ಟಮ್ಮ, ಇದನ್ನ ನೀನು ನಿನ್ನ ಕೈಯಾರ ನನಗೆ ತಿನ್ನಿಸ್ತೀಯಾ? ಬೇಡ ಬುದ್ಧಿ, ಸುಮ್ಮನೆ ಯಾಕೆ ಅಪಾಯ ತಂದ್ಕೊತೀರಾ? ನಿಮ್ಮ ಮಗಳ ಕೈಯಲ್ಲಿ ನೀವು ಯಾವತ್ತೂ ಏನು ತಿಂದೇ ಇಲ್ಲ. ನಿಮ್ಗೇನಾದರೂ ಆಗಿತ್ತಾ? ನಮ್ಮ ವಿಷಯ ಬೇರೆ, ಊರಿನವ್ರ ವಿಷಯ ಬೇರೆ ಬುದ್ಧಿ. ತಿನ್ಸು, ಏನೂ ಆಗಲ್ಲ. ತಿನ್ಸಮ್ಮ. ಚೆನ್ನಾಗಿದೆ, ಇನ್ನೂ ತಿನ್ಸು. ಆಹಾ, ಏನು ರುಚಿ, ಏನು ರುಚಿ. ನಿನ್ನ ಕೈಯಲ್ಲಿ ಇನ್ನೂ ಸ್ವಲ್ಪ ತಿನ್ನಿಸ್ಬಿಡು, ಏನಾಗುತ್ತೆ ನೋಡೇ ಬಿಡೋಣ. ನನಗೆ ಹೊಟ್ಟೆ ನೋವ್ತಾ ಇದೆ. ಅಯ್ಯೋ, ಇಲ್ಲಿ ನೋವ್ತಾ ಇದೆ. ಆಗ್ತಾ ಇಲ್ಲ. ಅಯ್ಯೋ, ಆಗ್ತಾ ಇಲ್ಲ. ನನ್ನ ಕೈ ನೋವು ತಡೆಯೋಕ್ಕಾಗ್ತಾ ಇಲ್ಲ. ನನ್ನ ಉಸಿರು ಕಟ್ತಾ ಇದೆ. ಸ್ವಾಮಿಗಳೇ, ಒಂದು ನಿಮಿಷ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೆ ಗೊಂದಲ, ನೀನೆ ಉತ್ತರ. ಮೌನದಲ್ಲೇ ಮಾತನಾಡುವ ಮಾಯೆ ನೀನೆ, ಮೂರು ಭಾವ ಸೇರಿ ಮೂಡಿದ ಸಾಲು ನೀನೆ. ಕವಿತೆ ಕವಿತೆ ನಿನ್ನ ಅರಿತೆ, ಕವಿತೆ ಕವಿತೆ ನಿನ್ನ ನೋಡ್ತಿದ್ದೆ ತುಂಬ. ನನಗೇನಾಗಿಂತ ನೀನು ಮತ್ತೆ ನನ್ನಿಂದ ಫೈಟ್ ಮಾಡುವಾಗ ಆಯ್ತಲ್ಲ ಅಂತ ನೋವಾಗ್ತದೆ.
ಅದಕ್ಕೆ ಸಿಟ್ಟು ಬರ್ತಿದೆ. ನೀನು ಸಿಟ್ಟು ಮಾಡ್ಕೊಂಡ್ರು ಬೇಜಾರಿಲ್ಲ, ಆದರೆ ಮನಸ್ಸಿಗೆ ನೋವು ಮಾತ್ರ ಮಾಡ್ಕೋಬೇಡ. ಬೇಕಲ್ಲ ನೀನು. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ಗೆ ನೀವೇನಾಗಬೇಕು? ಡಾಕ್ಟರ್, ಅದು ನಾನು ಅವ್ರು ನನ್ನ ಫ್ರೆಂಡ್. ಸರಿ, ನಾನು ಅವ್ರಿಗೆ ಇಂಜೆಕ್ಷನ್ ಕೊಡಬೇಕು, ನೀವು ಹೊರಗಡೆ ಹೋಗ್ತೀರಾ? ಇಂಜೆಕ್ಷನ್ನು ಬೇಡ, ನನಗೆ ಭಯ ಆಗುತ್ತೆ. ಅಲ್ಲ ರೀ, ಕೈಗೆ ಅಷ್ಟೊಂದು ದೊಡ್ಡ ಗಾಯ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಭಯ ಆಗ್ಲಿಲ್ವಾ? ಅದು ನನಗೋಸ್ಕರ ಡಾಕ್ಟರ್. ಹಾಗೆ ನಾನು ಇಂಜೆಕ್ಷನ್ ಕೊಡ್ತಾ ಇರೋದು ಇವ್ರಿಗೋಸ್ಕರ. ವಿಕ್ರಮ್ ಬೇಡ ಪ್ಲೀಸ್. ಡಾಕ್ಟರ್ ನೋಡಿ ಡಾಕ್ಟರ್, ಪಾಪ ಭಯ ಆಗುತ್ತಂತೆ. ಇಂಜೆಕ್ಷನ್ ಬೇಡ ಡಾಕ್ಟರ್, ನೋವಾಗುತ್ತೆ ಪಾಪ ಅವಳಿಗೆ. ಅಲ್ರಿ, ಹೀಗಂದ್ರೆ ಹೇಗೆ? ಅವ್ರ ಗಾಯ ವಾಸಿ ಆಗೋದು ಬೇಡ್ವಾ? ವಿಕ್ರಮ್ ಅಲ್ಲ ಡಾಕ್ಟರ್, ಇದು ಇಂಜೆಕ್ಷನ್ ಕೊಟ್ರೆ ಅವಳಿಗೆ ನೋವಾಗುತ್ತೆ ಡಾಕ್ಟರ್, ಪ್ಲೀಸ್ ಬೇಡ ಡಾಕ್ಟರ್. ಅಂತ ದೊಡ್ಡ ನೋವು ಏನಾಗಲ್ಲ ರೀ, ಒಂದು ಚಿಕ್ಕ ಇರ್ಬೇಕು, ಹಚ್ಚಿದಷ್ಟು ನೋವಾಗುತ್ತೆ ಅಷ್ಟೇ. ವಿಕ್ರಮ್ ಆದ್ರೂ ಬೇಡ್ರಿ, ಒಂದು ಕೆಲಸ ಮಾಡೋಣ, ನೀವು ಈ ಟಾನಿಕ್ ಸಿರಪ್ ಬರುತ್ತಲ್ಲ ಅದನ್ನ ಬರ್ತ್ಕೊಡಿ, ನಾನು ತಗೊಂಡ್ಬಂದು ಕೊಡ್ತೀನಿ, ಅದಕ್ಕೆ ಕೊಟ್ಟರೆ ಆಯ್ತು. ಸಿರಪ್ ಟಾನಿಕ್ ಬರ್ಕೊಡಕ್ಕೆ ಇವ್ರೇನು ಚಿಕ್ಕ ಮಗುನೇನ್ರಿ? ಸುಮ್ಮನೆ ತಲೆ ತಿನ್ಬೇಡಿ, ಹೊರಗಡೆ ಹೋಗಿ. ಏನು ಡಾಕ್ಟರ್ ನೀವು, ಪಾಪ ಅವಳಿಗೆ ಭಯ ಆಗುತ್ತೆ ಡಾಕ್ಟರ್. ಸರಿ, ನಾನೇ ಹೋಗ್ತೀನಿ. ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ಅಷ್ಟೇ. ಹೇಳ್ರಿ ಒಂದು ನಿಮಿಷ, ಒಂದಲ್ಲ 2 ಇಂಜೆಕ್ಷನ್ ಕೊಡಿ ಡಾಕ್ಟರ್, ಆದರೆ ಬೇಗ ನೋವು ಕಮ್ಮಿ ಆಗಬೇಕು ಅಷ್ಟೇ. ಏನೋ ವಿಕ್ರಮ್ ನೀನು, ಅದ್ರ ಗೊತ್ತಿರೋ ಹಂಗ ಒಂದು ಫ್ರೆಂಡ್ಶಿಪ್ ಏನಲ್ಲ. ಇವಾಗ ನೀವು ಹೋಗ್ತೀರಾ ಅಥವಾ ನಾನು? ಇರಿ ಡಾಕ್ಟರ್, ಹೋಗ್ತೀನಿ. ಹೇಳ್ತಾಳ ಟೋಟಲ್ ಹೆಲ್ಪ್ಲೆಸ್ ನೋಡಿ ಡಾಕ್ಟರ್, ನನ್ನ ಫ್ರೆಂಡಿಗೆ ನೋವಾಗಬಾರ್ದು. ಅವಳಿಗೆ ಏನಾದರೂ ನೋವಾಯ್ತೋ, ನೋವು ಕೊಟ್ಟಿರೋ ನಾನು ಯಾರನ್ನೂ ಬಿಟ್ಟಿಲ್ಲ. ಏನು ಹೆದರಿಸ್ತಿದ್ದೀರಾ? ಇಲ್ಲ ಡಾಕ್ಟರ್, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಬೇತಾಳ, ನೀವು ಮಾಡೋದಂತೆ ಮಾಡಿದ್ರೆ ಇಲ್ಲ ವಿಕ್ರಮ್, ಪ್ಲೀಸ್ ವಿಕ್ರಮ್, ವಿಕ್ರಮ್. ತುಟಿಯ ಮೇಲೆ ತುಂಟ ಕಿರುನಗೆ, ಕೆನ್ನೆ ತುಂಬ ಕೆಂಡ ಸಂಪಿಗೆ, ಒಲವಿನೋಸೆಗೆ ಎದೆಯ ಬೇಸಗೆ, ಈ ಬಗೆ ಹೊಸ ಬಗೆ ಹೊಸ ಬಗೆ. ಶ್ರಾವಣಿ ಎಷ್ಟು ಚಂದ ಇದ್ದಾಳೆ, ಇವಳನ್ನ ದ್ವೇಷ ಮಾಡೋಕ್ಕೂ ಮನ್ಸಾಗಲ್ಲ, ಅಷ್ಟು ಸುಂದರವಾಗಿದ್ದಾಳೆ. ಸೌಂದರ್ಯವತಿಗೆ ಸಂಯುಕ್ತ ಮೇಲೆ ಯಾಕಿಷ್ಟು ಹಠ, ಯಾಕಿಷ್ಟು ಕೋಪ, ಯಾಕಿಷ್ಟು ದ್ವೇಷ?